ಎಷ್ಟು ರುಚಿಯಾಗಿರ್ಬೋದು ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಈ ಚೇರ್ ಮೇಲೆ ಯಾರು ನೀರು ಚೆಲ್ಲಿದ್ದು ನೋಡ್ಕೊಳಕ್ಕಾಗಲ್ವಾ? ಇಷ್ಟೊಂದು ಗಮ್ಮಂತಿದೆ, ಏನೇನು ಮಾಡಿದ್ದೀರಾ? ಇದನ್ನ ನಮ್ಮ ಮಗಳು ಮಾಡಿದ್ದು. ಹೌದಾ? ಬಡಿಸಿ ಬಡಿಸಿ, ಹೊಟ್ಟೆ ತಾಳ ಆಗ್ತಿದೆ, ನಾಲ್ಗೆ ತಾಳ್ಮೆ ಕಳ್ಕೊತಿದೆ. ಪೂರ್ಣಿ, ನನಗೆ ಬಡಿಸು, ಹೇಗಿದೆ ಅಂತ ನಾನೇ ಮೊದಲು ರುಚಿ ನೋಡಬೇಕು. ದೀಪಿಕಾ, ಏನು ನೋಡ್ತಾ ಇದೆಯಾ? ನಾನು ಕೂತಿದ್ದೀನಲ್ವಾ, ಬಡಿಸು. ಪುಣ್ಯ, ಅವನಿಗೂ ಬಡಿಸೋ. ಅದು ದೀಪಿಕಾ ಸ್ನಾನಕ್ಕೆ ಹೋಗಿದ್ದಾಳೆ, ಅವಳೇ ತಾನೇ ಗಂಡಂಗೆ ಬಡಿಸ್ಬೇಕು. ಎಲ್ಲರ ಜೊತೆನೇ ನಾನು ಕೂತಿದ್ದೀನಲ್ವಾ, ನನಗೂ ಬಡಿಸ್ಬೋದಲ್ವಾ? ಹಶ್ವಾಗ್ತಿದೆ. ಹೇಗಿದೆಯಾ? ನಿನ್ ತರಾನೇ ಇದೆ. ನಿನ್ ಥರನೇ ಇದೆ ಅಂದ್ರೆ ನೀನು ಅವನ್ನ ಹೊಗಳ್ತಾ ಇದೆಯೋ ಬೈತಾ ಇದೆಯೋ? ನೀವೇನಾದ್ರೂ ಅನ್ಕೊಳ್ಳಿ. ಇನ್ನು ಸ್ವಲ್ಪ ಬಡಿಸಿ ಅಂದ್ರೆ ತಿಂಡಿ ಚೆನ್ನಾಗಿದೆ ಅಂತ ತಾನೇ ಅರ್ಥ, ಅಂದ್ರೆ ಹೊಗಳಿದ್ದು ಅಂತಾನೆ ಅರ್ಥ. ಮಾಧವ್ ಅವರೇ, ಹಶ್ವಾಗಿದೆ ಅಂದ್ರೆ ಇನ್ನೂ ಏನು ತಿಂದೇ ಇಲ್ಲ? ತುಳಸಿಯವರೇ, ನನ್ನ ಮಗ ನನಗೆ ಸಿಕ್ಬಿಟ್ಟ ಅನ್ನಿಸ್ತಿದೆ. ಆ ಖುಷಿಗೆ ಹೊಟ್ಟೆನೇ ತುಂಬೋಯ್ತು. ನನ್ನ ಮಕ್ಕಳು ನನ್ನ ಜೊತೆಗಿದ್ಬಿಟ್ರೆ ಸಾಕು. ನನಗೆ ಹಸಿವು, ನೋವು, ನಿದ್ದೆ, ಸಂಕಟ ಇದ್ಯಾವುದು ಗಮನಕ್ಕೆ ಬರಲ್ಲ. ಯಾವ ಕಡೆಗೆ ಸರ್? ಅದು ನನ್ನ ಸೀನಿಯರ್ ಫ್ರೆಂಡ್ ಒಬ್ರು ದತ್ತ ಅಂತಿದ್ದಾರೆ,
ಅವ್ರ ಮನೆ ನಿನಗೆ ಗೊತ್ತಿರ್ಬೇಕಲ್ಲ. ಈಗ ಅಲ್ಲಿಗೆ ಹೋಗ್ತೇನೆ. ನಮ್ಮ ಮನೆಗೆ ಪದೇ ಪದೇ ಯಾಕೆ ಬರ್ತೀರಾ ಸರ್? ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ನಿಮಗೆ? ನಮ್ಮ ಪಾಡಿಗೆ ನಾವು ಹೇಗೋ ಇರ್ತೀವಿ, ಹಾಗೆ ಇರಕ್ಕೆ ಬಿಟ್ಬಿಡಿ. ಅಯ್ಯೋ, ನಾವು ನಿಮ್ಮ ಮನೆಗೆ ಎಲ್ಲಿ ಬರ್ತಾ ಇದ್ದೀವಿ? ನಾವು ಹೋಗ್ತಾ ಇರೋದು ದತ್ತ ಅವ್ರ ಮನೆಗೆ. ಅಲ್ಲಿ ನನ್ನ ಮಗಳು ಸಂಧ್ಯಾ ಕೂಡ ಇದ್ದಾಳೆ. ನಾವು ಅಲ್ಲಿಗೆ ಹೋದ್ರೆ ನಿನಗೇನು ತೊಂದರೆ? ಯಾಕೆ ಪಾಪು, ನಾವ್ ಅಲ್ಲಿಗೆ ಬರೋದ್ರಿಂದ ನಿನ್ಗೆ ಅಷ್ಟೊಂದು ಹಿಂಸೆ ಆಗತ್ತಾ? ನಾನು ನಿನ್ನ ಅಮ್ಮ ಕಣೋ. ನನಗೆ ನೀನು, ಸಿರಿ, ಮಾವ, ಸಂಧ್ಯಾ ಎಲ್ರೂ ಬೇಕು. ಅದೆಲ್ಲ ಮದುವೆ ಆಗೋ ಮುಂಚಿನ ಮಾತು. ಈಗ ನೀವು ಇವ್ರ ಮನೆಗೆ ಸೇರಿದವರು, ನಮ್ಮ ಮನೆಗಲ್ಲ. ತುಳಸಿಯವರು ಮದುವೆ ಆದ್ರು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಸಂಬಂಧಗಳು, ನಿಮ್ಮ ಪ್ರೀತಿ ಎಲ್ಲ ಹೊರಟೋಗುತ್ತಾ? ಹೊಸ ನೀರು ಹಳೆ ನೀರನ್ನ ಕೊಚ್ಕೊಂಡು ಹೋಗೋ ಹಾಗೆ ಹೊಸ ಸಂಬಂಧ ಬಂದು ಹಳೆ ಸಂಬಂಧಗಳನ್ನ ಸಮಾಧಿ ಮಾಡಿದ್ದಾಗಿದೆ. ನೀವು ನಮ್ಮ ಮನೆಗೆ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ. ಹಾಗೊಂದು ವೇಳೆ ಬಂದರೂ ಸಹಾಯ ಮಾಡ್ತೀನಿ ಅಂತ ಸಿಂಪತಿ ತೋರಿಸೋದನ್ನ ನಾನು ಸಹಿಸ್ಕೊಳ್ಳಲ್ಲ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ.